ಹೊಸಕೋಟೆಯಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ಹಾಗೂ ಗ್ಯಾರಂಟಿಗಳ ಕಾರ್ಯಕ್ರಮದಲ್ಲಿ 600 ಕೋಟಿಗೂ ಹೆಚ್ಚು ಅನುದಾನ ತಂದು ಉದ್ಘಾಟನೆ ಮಾಡಿದ್ದೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ನೀಡಿದ್ದಾರೆ. ಆದರೆ ಇದೆಲ್ಲ ಚುನಾವಣೆ ಗಿಮಿಕ್ ಅಷ್ಟೇ. ಕಾಂಗ್ರೆಸ್ ಸರ್ಕಾರ ಬಂದು ಕೇವಲ 9 ತಿಂಗಳಾಗಿದೆ. 9 ತಿಂಗಳಿನಲ್ಲಿ ಯಾವುದೇ ಅಭಿವೃದ್ಧಿ ಮಾಡದೆ ಗ್ಯಾರಂಟಿ ಯೋಜನೆಗಳಿಗೆ ಹಣವೇ ಇಲ್ಲದಂತಾಗಿದೆ. ಆದರೆ ಹೊಸಕೋಟೆಯಲ್ಲಿ 600 ಕೋಟಿ ಅನುದಾನ ನೀಡಿದ್ದೇವೆ ಎಂದು ಸುಳ್ಳು ಹೇಳಿಕೆ ನೀಡಿದ್ದಾರೆ ಎಂದು ಮಾಜಿ ಸಚಿವ ಹಾಗೂ ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜು ಆರೋಪ ಮಾಡಿದ್ದಾರೆ. ತಮ್ಮ ನಿವಾಸದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಸರ್ಕಾರದ ಅವಧಿಯಲ್ಲಿ ನಾವು ಮಾಡಿದ ಅಭಿವೃದ್ಧಿ ಕಾಮಗಾರಿಗಳಿಗೆ ಇವರು ತಮ್ಮ ಅಭಿವೃದ್ಧಿ ಎಂದು ಸುಳ್ಳು ಹೇಳಿಕೆಗಳನ್ನು ನೀಡಿದ್ದಾರೆ. ಇದೆಲ್ಲ ನಮ್ಮ ಸರ್ಕಾರದ ಅವಧಿಯಲ್ಲಿ ಮಾಡಿದ್ದು ಎಂದು ಒಂದೊಂದನ್ನು ವಿವರವಾಗಿ ಹೇಳಿಕೆ ನೀಡಿದ್ದಾರೆ. ಈಗ ಕಳೆದ 2 ದಿವಸಗಳ ಹಿಂದೆ ವಿವಿಧ ಅಭಿವೃದ್ಧಿ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಕೆಲವು ಉದ್ಘಾಟನೆ, ಕೆಲವು ಶಂಕುಸ್ಥಾಪನೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಮಾನ್ಯ ಶಿವಕುಮಾರ್ ಅವರು, ಶಾಸಕರು ಕೂಡ ಪತ್ರಿಕಾ ವರದಿಗಳಲ್ಲಿ ವರದಿಯಾದಂಥ ಕೆಲವು ಅಂಶಗಳನ್ನು ನಾನು ಓದಿದ್ದೇನೆ, ಗಮನಿಸಿದ್ದೇನೆ. 600 ಕೋಟಿ ಕಾಮಗಾರಿಕೆಗಳು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಹೊಸಕೋಟೆ ತಾಲೂಕಿಗೆ ಅಭಿವೃದ್ಧಿ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಅದನ್ನಿವತ್ತು ಶಂಕುಸ್ಥಾಪನೆ, ಉದ್ಘಾಟನೆ ಮಾಡ್ತಾಯಿದ್ದೀವಿ ಅಂತೇಳಿ ಪತ್ರಿಕೆಗಳಲ್ಲಿ ಮತ್ತು ಪ್ರಿಂಟ್ ಮೀಡಿಯಾಗಳಲ್ಲಿ ಕೂಡ ಬಂದಿದೆ. ಅದನ್ನು ನಾನು ಕೇಳಿದ್ದೇನೆ. ಅವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು. ಅವರು ಬರೀ ಈಗಾಗಲೇ ಲೋಕಸಭಾ ಚುನಾವಣೆ ಕೆಲವು ತಿಂಗಳುಗಳಲ್ಲಿ ನಮ್ಮ ಮುಂದೆ ಇದೆ. ಅದರಿಂದ ಚುನಾವಣೆ ಮತದಾರರನ್ನು ದಿಕ್ಕು ತಪ್ಪಿಸಲಿಕ್ಕೆ ಮತ್ತು ಮತದಾರರಿಗೆ ಸುಳ್ಳನ್ನು ಹೇಳಿ ಈ ಚುನಾವಣೆಯಲ್ಲಿ ಮತ ಕಸಿಯುವಂಥ ಕೆಲಸವನ್ನು ಮಾಡಲಿಕ್ಕೆ ಈ ಸುಳ್ಳು ಭಾಷಣಗಳನ್ನು ಇವರಿಗಾಗಲೇ ಮತದಾರರ ಮುಂದೆ ಹೇಳಿದ್ದಾರೆ. ಇದೆಲ್ಲ ಗೊತ್ತಿರೋವಂಥ ವಿಚಾರ. ತಾಲೂಕಿನ ಎಲ್ಲ ಮುಖಂಡರಿಗೂ ಮತ್ತು ಮತದಾರರಿಗೂ ಕೂಡ ಗೊತ್ತಿದೆ. ಈ 39 ಕೆರೆಗಳು ನೀರು ತುಂಬಿಸೋವಂಥದ್ದು 2018 ಲಾಸ್ಟ್ ಬಡ್ಜೆಟಲ್ಲಿ ನಾನು ಸಿದ್ದರಾಮಯ್ಯನವರು ಒತ್ತಾಯ ಮಾಡಿ, ನೀವೇನಾದರೂ 30 ಕೆರೆಗಳಿಗೆ ನೀರು ತುಂಬಿಸ್ಲಿಕ್ಕೆ ಬಡ್ಜೆಟಲ್ಲಿ ಸೇರಿಸ್ತಾ ಹೋದ್ರೆ ನಾನು ಚುನಾವಣೆಗೆ ನಿಲ್ಲಲ್ಲ ಅಂತೇಳಿ ಗಲಾಟೆ ಮಾಡಿ ಲಾಸ್ಟ್ ಮಿನಿಟಲ್ಲಿ ಬಡ್ಜೆಟಲ್ಲಿ ಸೇರಿಸಿದ್ದಾರೆ 100 ಕೋಟಿ ರೂಪಾಯಿ ಅನಗೊಂಡಳ್ಳಿ ಹೋಬಳಿಗೆ. ಅದಾದಮೇಲೆ ಮತ್ತೆ ಬಡ್ಜೆಟಲ್ಲಿ ಸೇರಿದು, ಬಡ್ಜೆಟ್ ಅಪ್ರೂವಲು ಆಯಿತು. ಬಟ್ ಹಣ ಬಿಡುಗಡೆ ಆಗಿದ್ದು ಅದು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾದಾಗ 100 ಕೋಟಿ. ಅದ್ರ ಜೊತೆಯಲ್ಲಿ ಅಡಿಷನಲಾಗಿ 9 ಕೆರೆ ಸೇರ್ಪಡೆ ಮಾಡಿ 39 ಕೆರೆಗಳಿಗೆ 149 ಕೋಟಿ ಅಂತೇಳಿ ಅದು ಶಾಂಕ್ಷನ್ ಆಗಿ ಕೆಲಸ ಆಗಿ ಈಗಾಗಲೇ 10-15 ಕೆರೆಗಳಿಗೆ ನೀರು ಬಿಟ್ಟು 3 ತಿಂಗಳಾಗಿದೆ. ಅದು ನಾವಿದ್ದಾಗೆ ಉದ್ಘಾಟನೆ ಆಗಬೇಕಾಗಿತ್ತು. ಅದು ನ್ಯಾಷನಲ್ ಹೈವೇವರು ರೋಡ್ ಕಟ್ಟಿಂಗ್ಗೆ ಪರ್ಮಿಷನ್ ಕೊಟ್ಟಿಲ್ಲ. ಅವರು ಭಾಳ ಸತಾಯಿಸ್ಬಿಟ್ರು ತಿಂಗಳಾನುಗಟ್ಟಲೆ. ಅದರಿಂದ ತಡ ಆಯಿತು. ಅದನ್ನು ಈಗ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಈ ನಮ್ಮ ಯು ಜಿ ಡಿ 2000 ಅದು 2015 ಅಪ್ರೂವ್ ಆಗಿದ್ದು. ಅದು ಕೇಂದ್ರ ಸರ್ಕಾರ ಕೊಟ್ಟಂಥ 70%, ರಾಜ್ಯ ಸರ್ಕಾರ 30%. ಅದು ಫಸ್ಟ್ 50 ಕೋಟಿ, ಲಾಸ್ಟ್ ಹೆಚ್ಚುವರಿಯಾಗಿ ನಾನು 20 ಕೋಟಿ ಬಿಡುಗಡೆ ಮಾಡಿಸಿದೆ. ಒಟ್ಟು 70 ಕೋಟಿ 16ರಲ್ಲಿ ಪ್ರಾರಂಭ ಮಾಡಿದ್ದೆವು. ಭೂಮಿ ಪೂಜೆ ಮಾಡಿದ್ದಾಗ ಅದು ಈಗ ಅದನ್ನೆಲ್ಲ ಸೇರಿಸ್ಕೊಂಡು ಈಗ 600 ಕೋಟಿ ನಾವು ಕಾಮಗಾರಿಕೆಗಳು ಉದ್ಘಾಟನೆ, ಶಂಕುಸ್ಥಾಪನೆ ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿ ಜಲಜೀವನ್ ಮಿಷನ್ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು ಕೊಟ್ಟಂಥ ಕಾರ್ಯಕ್ರಮ. ಅದು
ನಾನು ಮಂತ್ರಿ ಇದ್ದಾಗೆ 20 ಗ್ರಾಮಗಳಲ್ಲಿ ಭೂಮಿ ಪೂಜೆ ಮಾಡಿ ಕೆಲಸ ಪ್ರಾರಂಭ ಮಾಡಿದ್ವಿ. 78 ಗ್ರಾಮಗಳಿಗೆ ಟೆಂಡ್ರು ಕೂಡ ಆಗೋಗಿತ್ತು. ಟೆಂಡರ್ ಆಗಿ ಅವ್ರಿಗೆ ವರ್ಕ್ ಆರ್ಡ್ರ್ ಕೊಟ್ಟು ಕೆಲಸ ಪ್ರಾರಂಭ ಮಾಡಿದ್ವಿ. ಅದನ್ನು ಶಾಸಕರು ಪ್ರತಿ ಊರಲ್ಲಿ ಪೂಜೆ ಮಾಡೋದು, ಇದು ನಾವು ತಂದ್ವಿ ಅಂತೇಳಿ ಸುಳ್ಳುಗಳು ಹೇಳ್ಕೊಂಡು ಓಡಾಡ್ತಾರೆ. ಬರೀ ಸುಳ್ಳೆ. ಇವರು ರಾಜಕೀಯ ಜೀವನನೇ ಸುಳ್ಳುಗಳು ಹೇಳ್ಕೊಂಡೆ ರಾಜಕೀಯ ಮಾಡಿರೋದು. ಅವ್ರು ಯಾವತ್ತೂ ವಾಸ್ತವಾಂಶ ನಿಜಾಂಶ ಜನರ ಮುಂದೆ ಹೇಳಿಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಅದ್ರ ಜೊತೆಯಲ್ಲಿ ಜಡಿಗೆನಹಳ್ಳಿಗೆ ಜಿಲ್ಲಾಧಿಕಾರಿಗಳ ನಡೆ ಅಲ್ಲೇ ಕಡೆಗೆ ಅನ್ನೋ ಕಾರ್ಯಕ್ರಮದಲ್ಲಿ 1 ಕೋಟಿ ಜಡಿಗೆನಹಳ್ಳಿನಲ್ಲಿ ಅವತ್ತು ಅಶೋಕರು ಬಂದಾಗೆ ನಾವು ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡಿಕೊಟ್ಟಿವಿ. ಅದ್ರ ಜೊತೆಯಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಇನ್ನೇನು ಅದು ಈಗಾಗಲೇ ಕಂಪ್ಲೀಟ್ ಆಗ್ತಾ ಬಂದಿದೆ, 30 ಕೋಟಿ. ಇನ್ನು PWD ರಸ್ತೆಗಳು ಕೇಂದ್ರ ಸರ್ಕಾರದ ಕೆಲವು ರಸ್ತೆಗಳಿಗೆ ಹಣ ಹಿಂದೆ ಮಂಜೂರಾಗಿತ್ತು. ಅದು ವರ್ಕ್ ಆರ್ಡ್ರ್ ಆಗಿರಲಿಲ್ಲ. ವರ್ಕ್ ಆರ್ಡ್ರ್ ಆಗಿ ಟೆಂಡರ್ ಆಗಿ ಮೊನ್ನೆ ತಾನೇ ಚಿಂತಾಮಣಿ ಶಿಡ್ಲಘಟ್ಟನ ಏನದು ಹೊಸಕೋಟೆ, ಅದು ನಮ್ಮ ಹೊಸಕೋಟೆ ತಾಲೂಕಿಗೆ ಬರೀ 5 ಕೋಟಿ ಅಷ್ಟೇ. ಅದು ಬರೀ ಅಪ್ ಟು 24 ಕಿಲೋಮೀಟ್ರ್, ಎಷ್ಟು ಕಿಲೋಮೀಟ್ರ್ ಅದು 25 ಕಿಲೋಮೀಟ್ರ್ ಏನಾದ್ರು ಒಟ್ಟು. ಇವೆಲ್ಲ ಒಟ್ಟಾರೆ ಸೇರಿ 600 ಕೋಟಿ. ಇವೆಲ್ಲ ನಮ್ಮ ಅವಧಿಯಲ್ಲಿ ಟೆಂಡರ್ ಆಗಿ ಅನುದಾನ ಬಿಡುಗಡೆ ಆಗಿ ಕೆಲಸ 70-80% ಆಗಿತ್ತು, ಪೂರ್ತಿಯಾಗಿದೆ. ಈಗ ಉದ್ಘಾಟನೆ ಮಾಡಿದ್ದಾರೆ ಅಷ್ಟೇ. ಹೀಗಾದರೆ ಹೇಳಿ 600 ಕೋಟಿ ಯಾವ ಇಲಾಖೆಯಿಂದ ಕೊಟ್ಟಿದ್ದಾರೆ, ಯಾವ ಇಲಾಖೆಯಿಂದ ಎಷ್ಟೆಷ್ಟು ಅನುದಾನ ಬಿಡುಗಡೆ ಆಗಿದೆ, ಟೆಂಡರ್ ಯಾವಾಗ ಆಗಿದೆ, ಎಷ್ಟು ದಿನ ಆ ಕಾಮಗಾರಿಗೆ ಪ್ರಾರಂಭ ಆಗಿದೆ, ಅದೆಲ್ಲ ಹೇಳ್ಬೇಕಲ್ಲ. ಸುಮ್ಮನೆ 600 ಕೋಟಿ ಅಂತೇಳಿ ನಾವು ತಂದಿರೋ ಕೆಲಸ ನಾವು ಪೂಜೆ ಮಾಡಿ ಪ್ರಾರಂಭ ಮಾಡಿ ಅದನ್ನು ಉದ್ಘಾಟನೆ ಮಾಡಿ ಬರೀ ಪ್ರಚಾರಕ್ಕೋಸ್ಕರವಾಗಿ ಚುನಾವಣೆ ಮುಂದೆ ಇದೆ, ಅದಕ್ಕೆ ಜನಗಳನ್ನ ಸುಳ್ಳು ಹೇಳಿ ದಿಕ್ಕು ತಪ್ಪಿಸ್ಲಿಕ್ಕೆ ಅವರು ಈ ಒಂದು ಉದ್ಘಾಟನೆ ಕಾರ್ಯಕ್ರಮದ ಭಾಳ ದೊಡ್ಡದಾಗಿ ಮಾಡಿದ್ದಾರೆ. 2004ರಲ್ಲಿ ಯಾರೂ ನಿಂತ್ಕೊಳ್ಳೋಕ್ಕಿರಲಿಲ್ಲ. ಮುನೇಗೌಡರು 3 ಸಾರಿ ಕಾಂಗ್ರೆಸ್ಸಲ್ಲಿ ಟಿಕೆಟ್ ಕೊಟ್ಟರು, ಸೋತಿದ್ರು. ಅವತ್ತು ಯಾರು ಕಾಂಗ್ರೆಸ್ಸಲ್ಲಿ ನಮಗೆ ಟಿಕೆಟ್ ಬೇಕು ಅಂತ ಅರ್ಜಿ ಹಾಕೋಕ್ಕಿರಲಿಲ್ಲ, ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸಿದ್ದು. 25-30 ಬೂತ್ಗಳು ರಿಗ್ಗಿಂಗ್ ಮಾಡ್ಕೊಳ್ತಾ ಇದ್ರಲ್ಲಿ. ಆ ಬೂತ್ಗಳು ಒಳಗಡೆ ಯಾರು ಹೋಗೋಕ್ಕೆ ಲೀಡರ್ಸ್ ಇರಲಿಲ್ಲ, ಬೂತ್ ಏಜೆಂಟ್ ಕೂತ್ಕೊಳ್ತಾ ಇರಲಿಲ್ಲ. 29 ಬೂತು 13,000 ಓಟು, 29 ಬೂತಲ್ಲಿ ರಿಗ್ಗಿಂಗ್ ಮಾಡಿರೋ ದಾಖಲೆ ನನ್ನ ಹತ್ರ ಈಗಲೂ ಇದೆ, ಯಾವ ಬೂತಲ್ಲಿ ಎಷ್ಟೆಷ್ಟು ಅಂತ. ಅವತ್ತು ಇವರು UDGM ದಬ್ಬಾಳಿಕೆ ಇವ್ರ ಕಾಲದಲ್ಲಿ ಎಷ್ಟು ಕೊಲೆಗಳಾಗಿದ್ದಾವೆ ಅಲ್ಲಿ ಅಂತ ಲಿಸ್ಟ್ ಇದೆ. ಎಷ್ಟು ಕುಟುಂಬಗಳು ಊರು ಬಿಟ್ಟು ಹೋಗಿದ್ದಾರೆ, ಎಷ್ಟು ಕುಟುಂಬಗಳು ಎದುರಿಸಿದ್ದಾರೆ, ಎಷ್ಟು ಮಾನ ಹಾನಿ, ಪ್ರಾಣ ಹಾನಿ, ಆಸ್ತಿ ಹಾನಿ ಮಾಡಿದ್ದಾರೆ ಇವ್ರ ಕಾಲದಲ್ಲಿ ಅಂತ. ಇವತ್ತು ಬಹಳ ಶಾಂತಿಯುತವಾಗಿದೆ ಹೊಸಕೋಟೆ ಅಂತ ಡಿ ಕೆ ಶಿವಕುಮಾರ್ ಶಾಂತಿಯುತವಾಗಿರೋಕ್ಕೆ ಯಾರು ಕಾರಣ? ಅವತ್ತು ಶಾಂತಿಯುತವಾಗಿರೋವಂಥ ಕೆಲಸ ಯಾಕೆ ಮಾಡಲಿಲ್ಲ ನಿಮ್ಮ ಕಾಲದಲ್ಲಿ? ಇದೇ ಡಿ ಕೆ ಶಿವಕುಮಾರ್ ವಾಗ್ದಾಳಿ ಮಾಡಿದವರು ಕುಟುಂಬದ ಮೇಲೆ ನೀವು ಕಾಂಗ್ರೆಸ್ಸಲ್ಲಿ ಇದ್ದಾಗ. ಅವತ್ತು ಯಾಕೆ ಮಾಡೋಕ್ಕಾಗಲಿಲ್ಲ? ಇವತ್ತು ಭಾಳ ಶಾಂತಿವಾಗಿದೆ ಅಂತ ಹೇಳಿದ್ದೀರ. ಅದಕ್ಕೆ ಕಾರಣ ಯಾರು? ಅದಕ್ಕೆ MTB ನಾಗರಾಜು, ಆವತ್ತು ನಮ್ಮ ಜೊತೆಯಲ್ಲಿದ್ದಂಥ ನಮ್ಮ ತಾಲೂಕಿನ ಕಾರ್ಯಕರ್ತರು, ಮುಖಂಡರುಗಳು ಕಾರಣ. ಅಲ್ಲಿ ಕಾಂಗ್ರೆಸ್ಸು ಕಟ್ಟಿ ಉಳಿಸಿ ಬೆಳೆಸಿದ್ದು ಬಚ್ಚೇಗೌಡರಲ್ಲ, ಶರತ್ ಬಚ್ಚೇಗೌಡರಲ್ಲ, ಅದು MTB ನಾಗರಾಜ್. ಕೆಲವು ಕಾರಣಾಂತರಗಳಿಂದ ನೀವು ಮಾಡಿದ ತಪ್ಪಿನಿಂದ ಸಮ್ಮಿಶ್ರ ಸರ್ಕಾರದಲ್ಲಿ ನಾವು ಬಿಟ್ಟು ಹೋಗಬೇಕಾಯಿತು. ನಿಮ್ಮ ಹತ್ರನೇ ಬಂದು ಹೇಳ್ಕೊಂಡೆ. ಕೆಲವು ಅಧಿಕಾರಿಗಳು ನಾವು ಉಸ್ತುವಾರಿ ಮಂತ್ರಿ ಆಗಿದ್ದರೂ ಕೂಡ ನಮ್ದು ಯಾವುದು ವರ್ಗಾವಣೆಗಳು ಟ್ರಾನ್ಸ್ಫರ್ಗಳು ಮಾಡ್ತಾಯಿಲ್ಲ. ಕುಮಾರಸ್ವಾಮಿಯವರು ಭಾಳ ನಮಗೆ ಉಸ್ತುವಾರಿ ಮಂತ್ರಿ ಆಗಿದ್ದು ಏನೂ ಪ್ರಯೋಜನ ಆಗಿಲ್ಲ, ಈಗೆಲ್ಲ ಮಾಡಿದ್ರೆ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಬಂದು ನಿಮ್ಮ ಹತ್ರನೇ ಹೇಳಿದೆ. ಏನು ಹೇಳಿದ್ರಿ ನೀವು? ಡಿ ಕೆ ಶಿವಕುಮಾರ್ ಅವರೇ, ಇಲ್ಲ ಬ್ರದರ್ ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ನೀನು ಅಂತ ಹೇಳಿದ್ರಿ. ನೀವು ಅವಾಗ ಪವರ್ ಮಿನಿಸ್ಟರ್ ಆಗಿದ್ದೀರಿ. ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು? ಬರೀ ನಾಮಕಾವಸ್ಥೆ ಪಟೇಲ್ಗೆ ಮಂತ್ರಿ ಮಾಡಿಬಿಟ್ಟು ಎಲ್ಲ ಅವರೇ ಕೆಲಸ ಮಾಡ್ಕೊಳ್ಳೋದಾದರೆ ನಾನ್ಯಾಕಿರಬೇಕು ಅಂತ ಅದು ನಿಮಗೆ ಬಂದು ಹೇಳಿದ್ದೀನಿ. ಅದು ಜ್ಞಾಪಕ ಇದೆ ಇಲ್ಲ ಬಾಬಾ, ಮರೆತು ಬಿಟ್ಟಿದ್ದಾರೆ. ಅದರಿಂದ ಇವೆಲ್ಲ ಸತ್ಯಕ್ಕೆ ದೂರವಾದಂಥ ಈ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಎಲ್ಲ ಕೂಡ ನಮ್ಮ ಕಾಲದಲ್ಲಿ ಆದಂಥವೇ. ನಾವಿವತ್ತು ಹೊಸಕೋಟೆಯಲ್ಲಿ ಏನಾದರೂ ಕಾಂಗ್ರೆಸ್ಸು ಅಂತ ಉಳಿದಿದೆ ಅಂದರೆ ಅದು MTB ನಾಗರಾಜು, ನಮ್ಮ ಜೊತೆಯಲ್ಲಿದ್ದಂಥ ಕಾರ್ಯಕರ್ತರು.
ಯಾರು ಬೂತಲ್ಲಿ ಹೋಗೋ ಆ ಊರೊಳಗಡೆ ಹೋಗಿಲ್ಲಲ್ರಿ. ಇದೇ ಮುನೇಗೌಡರಾಗಲಿ ಇವರೆಲ್ಲ ಚಿಕ್ಕೇಗೌಡರಾಗಲ್ಲ ಊರು ಒಳಗಡೆ ಹೋಗಿರಲಿಲ್ಲ. ನನ್ನ ಹೇಳಿದ್ರು ಹೋಗ್ಬೇಡ್ರಿ ನೀವು ಬೆಂಡಗನಹಳ್ಳಿ, ತೆನ್ನೂರು, ತಿಮ್ಮಪ್ಪನಹಳ್ಳಿ, ಕೋಡಹಳ್ಳಿ, ಬಿಸ್ನಹಳ್ಳಿ, ತಿನ್ಲು, ಕಡೇಕಲ್ಲು, ಕಾಸರಕಳ್ಳಿ ಈ ಊರುಗಳೊಳಗಡೆ ನೀನೇ ಹೋಗ್ಬೇಡಪ್ಪ, ಅಲ್ಲಿ ಯಾರು ನಮ್ಗೆ ಓಟ್ ಹಾಕಲ್ಲ ಅಂದರು. ಓಟ್ ಹಾಕ್ತಾರೋ ಬಿಡ್ತಾರೋ ನಾವು ಹೋಗಬೇಕು, ಅಲ್ಲಿ ಕ್ಯಾನ್ವಾಸ್ ಮಾಡಿ ಬರಬೇಕು, ಅಲ್ಲಿ ಕಾರ್ಯಕರ್ತರಿಗೆ ಮತದಾರರಿಗೆ ಶಕ್ತಿ ತುಂಬಬೇಕು, ಧೈರ್ಯ ತುಂಬಬೇಕು ಅಂತ ಹೋಗಿದ್ದು ನಾವು. ಆ ಊರುಗಳಿಗೆ ಬಿಟ್ಟೇ ಇಲ್ಲ. ಇದೇ ಬಚ್ಚೇಗೌಡರು ಮನೆಯವರು, ಇವ್ರು ಅಣ್ಣ ತಮ್ಮಂದರು, ಚಿಕ್ಕಪ್ಪ ದೊಡ್ಡಪ್ಪನ ಊರುಗಳಲ್ಲೇ ಬಿಟ್ಟಿಲ್ಲ ನಮ್ಮನ್ನು. ಇವತ್ತು ಕಾಂಗ್ರೆಸ್ ಬಗ್ಗೆ ಏನಿದೆ ನೈತಿಕತೆ ಹೇಳ್ಕೊಳ್ಳೋಕೆ ಅವ್ರಿಗೆ? ಏನಿದೆ ನೈತಿಕತೆ ಕಾಂಗ್ರೆಸ್ ಬಗ್ಗೆ ಹೇಳ್ಕೊಳ್ಳೋಕೆ ಅವ್ರಿಗೆ? ಅದರಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ, ಅದಕ್ಕೆ ಎಲ್ಲ ಸಂಬಂಧಪಟ್ಟಂಥ ನನ್ನ ಹತ್ರ ದಾಖಲೆಗಳಿದ್ದಾವೆ. ನಾನೇನು ಯಾವುದೋ ಸುಳ್ಳು ಹೇಳೋಕ್ಕೆ ಹೋಗಲ್ಲ, ಇಲ್ಲ ಯಾವುದೋ ದಾಖಲೆ ತರಲಿಲ್ಲ, ನನ್ನ ಹತ್ರ ಎಲ್ಲ ದಾಖಲೆಗಳಿದ್ದಾವೆ. ನೀವಿಷ್ಟು ಪ್ರಾಮಾಣಿಕರು, ಇಷ್ಟು ಸತ್ಯವಂತ ರಾಜಕಾರಣದಲ್ಲಿ ಅಂತಿರಲ್ಲಪ್ಪ. ಆ ತೆನ್ನೂರು ಹರಿಜನರು ಆ ಬಡವ್ರಿಗಾಗಿರೋದು 269 ಎಕರೆ 169 ಎಕರೆ ಅವ್ರಿಗೆ ಗ್ರ್ಯಾಂಟ್ ಆಗಿದೆ. 40 ಜನಕ್ಕೆ 4 ಎಕರೆ 160 ಎಕರೆ ಅದು ಇವತ್ತೂ ಅವ್ರ ಹೆಸರಲ್ಲಿ ಗ್ರ್ಯಾಂಟ್ ಆಗಿದೆ. ನೀವು ಅವ್ರಿಗೆ ಪೊಸಿಷನ್ ಕೊಟ್ಟಿಲ್ಲ. ನೀವೇ ಇವತ್ತು ಪೊಸಿಷನಲ್ಲಿ ಕೂತ್ಕೊಂಡು ತೆಂಗಿನ ತೋಟ, ಮಾವಿನ ತೋಟ ಹಾಕ್ಕೊಂಡಿದ್ದೀರಾ. ಎಲ್ಲ ಮೀಡಿಯಾಗಳಲ್ಲಿ ಅವರೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಇಲ್ಲೇ ಇದೆ, ತೆಗೆದುಕೊಡಪ್ಪ ಅಲ್ಲಿ ಕೊನೆಗೆ ಮೇಲೆ ಅವ್ರು ಮಾತಾಡಿರೋದು ಆಡಿದ್ದಾರೆ. ನೀವು ಇಂಥ ಸತ್ಯ ಹರಿಶ್ಚಂದ್ರರು ಪ್ರಾಮಾಣಿಕರಾದರೆ ಸಿದ್ದರಾಮಯ್ಯನವ್ರನ್ನ ನಾನು ಈ ಮೂಲಕ ಡಿ ಕೆ ಶಿವಕುಮಾರ್ನ ನಾನು ಒತ್ತಾಯ ಮಾಡ್ತೇನೆ. ನೀವು ಹರಿಜನರಿಗೆ, ಆ ಬಡವರಿಗೆ ಗ್ರಾಂಟ್ ಆಗಿರೋ 160 ಎಕರೆನ ಇವತ್ತು ಲೋಕಾಯುಕ್ತ ತನಿಖೆ ಇದೆ, ACB ತನಿಖೆ ಆಗಿ ಈಗ ಲೋಕಾಯುಕ್ತದಲ್ಲಿ ಬಂದಿದೆ. 90% ತನಿಖೆ ಆಗಿದೆ. ಆ ಬಡವ್ರಿಗೆ ನ್ಯಾಯ ಕೊಡಿಸ್ರಿ, ಹರಿಜನರಿಗೆ ನ್ಯಾಯ ಕೊಡಿಸ್ರಿ. ನೀವು ಹರಿಜನರ ಪರವಾಗಿರೋದಾದರೆ ಕಾಂಗ್ರೆಸ್ಸು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ನೀವು ಹರಿಜನರ ಪರವಾಗಿ, ಬಡವ್ರ ಪರವಾಗಿದ್ದೀರಿ ಅಂತ ಹೇಳ್ತಿರಲ್ಲ, ಆ ಬಡವ್ರ ಕುಟುಂಬ ಕಣ್ಣಲ್ಲಿ ನೀರು ಸುರಿಸ್ತಾರೆ ಅವ್ರಿಗೆ ಬಡವರು. ಶಾಂತನು ಬರೋಸವರೇ ನಂಬರ್ 9 269 ಎಕರೆ 140 ಎಕರೆ ಗ್ರ್ಯಾಂಟ್ ಲ್ಯಾಂಡ್ ಇವರೇ ಇಟ್ಕೊಂಡಿದ್ದಾರೆ. ಹೈಕೋರ್ಟಲ್ಲಿ ಸ್ಟೇ ತಂದಿರೋ, ಹೈಕೋರ್ಟಲ್ಲಿ ಸ್ಟೇ ವೆಕೇಟ್ ಆಯಿತು. ಸಿವಿಲ್ ಕೋರ್ಟಲ್ಲಿ ಸ್ಟೇ ಇತ್ತು, ಅಲ್ಲಿ ಸ್ಟೇ ವೆಕೇಟ್ ಆಯಿತು. ರೀಜನಲ್ ಕಮಿಷನರ್ ಆರ್ಡರ್ ಮಾಡಿದ್ದಾರೆ, ಇದು ಸರ್ಕಾರಿ ಜಾಗ, ಇದು ಬೋಗಸ್ ಅಂತ. DC ಅವರು 24 ಎಕರೆ ಸರ್ಕಾರಕ್ಕೆ ಅಂತ ಆರ್ಡರ್ ಮಾಡಿದ್ದಾರೆ, AC ಆರ್ಡರ್ ಮಾಡಿದ್ದಾರೆ. ಅಂಥದ್ದನ್ನು ಬಿಡಿಸಿ ಅವ್ರ ಕೈನಲ್ಲಿ ನೀವೊಬ್ಬ ಬಡವ್ರ ಪರವಾಗಿರೋಂಥ ಸರ್ಕಾರ, ರೈತರ ಪರವಾಗಿರೋಂಥ ಸರ್ಕಾರ, ದಲಿತರ ಪರವಾಗಿರೋಂಥ ಸರ್ಕಾರ ಅಂತ ಹೇಳ್ತೀರಲ್ಲ ನೀವು. ನಾಳೆನೇ ಅವ್ರಿಗೆ ಪೊಸಿಷನ್ ಕೊಡಿಸಿ, ಆ ಬಡವ್ರಿಗೆ ನ್ಯಾಯ ಕೊಡಿಸಿ. ಆಗೇಳಿ ನಾವು ರೈತರ ಪರ, ಬಡವರ ಪರ, ದಲಿತರ ಪರ ಅನ್ನೋ ಸರ್ಕಾರ ಅನ್ನೋದಾದರೆ ಆಗೇಳಿ ನೀವು ಬಿಡಿಸಿ. ಬಿಟ್ಟು 1970ರಲ್ಲಿ ಇವರು ವಶಪಡಿಸ್ಕೊಂಡಿದ್ದಾರೆ. ನಮ್ಮ ದಲಿತರ ಜಮೀನು ಕಬಳಿಕೆ ಮಾಡ್ಕೊಂಡು ಇವಾಗ ನಾವು ಕೇಳಕ್ಕೆ ಹೋದರೆ ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ ಅಂತೇಳ್ಬಿಟ್ಟು ಆವತ್ತಿಂದ ಹೇಳಿ ಅವರು ಇದು ಮಾಡಿದ್ದಾರೆ. ನಮಗಾಗಿರೋದು 1969ರಲ್ಲಿ, ಇವರು ವಶಪಡಿಸ್ಕೊಂಡಿರೋದು 1970ರಲ್ಲಿ ನಾವು ಜಮೀನು ತೊಗೊಂಡಿದ್ದೀರಿ ಅಂತೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಅವರು. ಅಂತ ಏನು ಕೊಟ್ಟಿದ್ದಾರೆ 5 ಗ್ಯಾರಂಟಿನಲ್ಲಿ, ಅದು ಬರೀ ಇನ್ನೂ 60% ಜನಗಳು ಕೂಡ ಮುಟ್ಟಿಲ್ಲ. 60% ಫಲಾನುಭವಿಗಳಿಗೆ ಈ ಗ್ಯಾರಂಟಿಗಳು ಇನ್ನೂ ಸರಿಯಾಗಿ ಮುಟ್ಟಲಿಲ್ಲ. ಅದರಲ್ಲಿ ಈಗಾಗಲೇ ಸರ್ಕಾರ ಬಂದು 9 ತಿಂಗಳಾಯ್ತಾ. ಕೆಲವ್ರಿಗೆ 2 ತಿಂಗಳು ಬಂದಿದೆ, ಕೆಲವ್ರಿಗೆ 3 ತಿಂಗಳು ಬಂದಿದೆ, ಕೆಲವ್ರಿಗೆ 4 ತಿಂಗಳು ಬಂದಿದೆ, ಕೆಲವ್ರಿಗೆ ಇನ್ನೂ ತಾಲೂಕು ಆಫೀಸ್ಗೆ ಹೋಗ್ತಾನೆ ಇದ್ದಾರೆ, ಬಂದಿಲ್ಲ. ಮತ್ತು ಇವ್ರು ಬಂದಮೇಲೆ ಎಷ್ಟು ಹೆಚ್ಚಾಗಿದೆ ಪವರ್ ಬಿಲ್ಲು. ಯಾರಿಗೆ 500 ರೂಪಾಯಿ ಬಿಲ್ ಬರ್ತಾಯಿತ್ತೋ 1000 ಬರ್ತಾಯಿದೆ, ಯಾರಿಗೂ 1000 ಬರ್ತಾಯಿತ್ತೋ ಅವ್ರಿಗೆ 2000 ಬರ್ತಾಯಿದೆ. ಡಬಲ್ ಆಗಿದೆ ಈಗ ಪವರ್ ಬಿಲ್. ಸ್ಟಾಂಪ್ ಡ್ಯೂಟಿ 10ರಿಂದ 30% ಜಾಸ್ತಿ ಮಾಡಿದ್ದಾರೆ. ಗೈಡೆನ್ಸ್ ವ್ಯಾಲ್ಯೂ 10ರಿಂದ 30% ಗೈಡೆನ್ಸ್ ವ್ಯಾಲ್ಯೂ ಹೆಚ್ಚು ಮಾಡಿದ್ದಾರೆ. ಅದಾದಮೇಲೆ ಎಕ್ಸೈಸ್ ಡ್ಯೂಟಿ, ಆ ಬಡವರಿಗೆ 20% ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ. ಒಂದು ಕೈನಲ್ಲಿ ಕೊಟ್ಟಿದ್ದಾರೆ, ಇನ್ನೊಂದು ಕೈನಲ್ಲಿ ವಾಪಸ್ ತಗೊಂಡಿದ್ದಾರೆ. ಯಾರೋ ಬಡವರು, ಕೂಲಿ ಕೆಲಸ ಮಾಡೋರು, ಕಾರ್ಮಿಕರು, ಗಾರೆ ಕೆಲಸ ಮಾಡೋರು, ಬಡವರು ಏನೋ ಕೆಲಸ ಮಾಡಿ ಮೈ ಕೈ ಹೋಗಿ ಸಾಯಂಕಾಲ ಹೋಗಿ ಕುಡಿಯೋ ಅಂತಾರೆ ಅವರು. ಇವರೆಲ್ಲ ಬಡ ಕುಟುಂಬಗಳವ್ರು ಕುಡಿಯೋರ್ತಾನೆ. ಈಗ ಅವ್ರಿಗೆ 20-25% ಜಾಸ್ತಿ ಮಾಡಿಬಿಟ್ರು. 2000 ಕೊಟ್ಟರೆ ಆ 2000 ತಿಂಗಳಿಗೆ ವಾಪಸ್ ತೊಗೊಂಡ್ಬಿಡ್ತಾರೆ. ಲೆಕ್ಕ ಹಾಕೊಳ್ರಿ, ಒಬ್ಬ ಮನೆಗಿರೋರು ಒಬ್ಬರು ಇಬ್ಬರು
2,000ಕ್ಕೆ ಅವ್ರು ವರ್ಷಕ್ಕೆ ತಿಂಗಳು ಕುಡಿನೇ ಕುಡಿತಾರ? ಒಂದು ಕ್ವಾಟ್ರ್ 100 ರೂಪಾಯಿ, ದಿನ ಕ್ವಾಟ್ರ್ ಕುಡಿದ್ರೆ 30 ದಿನಕ್ಕೆ 30 ಕ್ವಾಟ್ರ್ ಆಯಿತು, 3,000 ಆಯಿತು. ಇವ್ರು 2,000 ಕೊಟ್ಟರೆ ಅವ್ರು 3,000 ತಗೊಂಡ್ಬಿಟ್ರು. ಇವ್ರು ಗ್ಯಾರಂಟಿಗಳು ಕೊಟ್ಟಿರೋದು 40ರಿಂದ 50-55% ಮುಟ್ಟಿದೆ. ಅದು 2 ತಿಂಗಳು 3 ತಿಂಗಳು ಅಷ್ಟೇ ಮುಟ್ಟಿರೋದು. ಒಂದು ಕಡೆಯಿಂದ ಎಲ್ಲ ಬೆಲೆಗಳು ಹೆಚ್ಚಾಗ್ಬಿಟ್ಟವೆ. ಪವರ್ ಬೆಲೆ ಜಾಸ್ತಿ ಆಗೈತೆ, ಎಕ್ಸೈಸ್ ಜಾಸ್ತಿ ಆಗೈತೆ, ಸ್ಟಾಂಪ್ ಡ್ಯೂಟಿ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಆಗೈತೆ. ಆಮೇಲೆ ಟ್ಯಾಕ್ಸು, ಕಾರ್ಪೊರೇಷನ್ ಟ್ಯಾಕ್ಸು 1:1 ಡಬಲ್ ಮಾಡಿಬಿಟ್ಟವ್ರೆ. ಕಾರ್ಪೊರೇಷನ್ ಟ್ಯಾಕ್ಸು ಕಮರ್ಷಿಯಲ್ಗೆ ಟ್ಯಾಕ್ಸ್ಗಳು ಜಾಸ್ತಿ ಆಗವ್ರೆ. ಈ ಸರ್ಕಾರ ಬಂದ ಮೇಲೆ ಆಡಳಿತದ ಅಭಿವೃದ್ಧಿ ಟೋಟಲಿ ಅಭಿವೃದ್ಧಿ ಇಲ್ಲ. ಅವ್ರ ಶಾಸಕರೇ ಹೇಳ್ತಾರೆ ಮೀಡಿಯಾಗಳಲ್ಲಿ, ನಮಗೇನು ದುಡ್ಡೇ ಕೊಟ್ಟಿಲ್ಲ, ನಾವೇನೋ ಅಭಿವೃದ್ಧಿನೇ ಇಲ್ಲ, ನಾವೇನು ಹೇಳಬೇಕು ಮತದಾರರಿಗೆ, ಓಟ್ ಹಾಕಿ ಗೆಲ್ಲಿಸಿದವ್ರಿಗೆ ನಾವು ರಾಜೀನಾಮೆ ಕೊಟ್ಟುಬಿಡ್ತೀರಿ ಅಂತ ಇಬ್ಬರು ಹೇಳಿದ್ರು. ಬರೀ ಇದುವರೆಗೂ 25 ಕೋಟಿ ಪ್ರತಿ ತಾಲೂಕಿಗೆ ಕಾಂಗ್ರೆಸ್ MLAಗಳಿಗೆ ಮಂತ್ರಿಗಳಿಗೆ ಬಿಡುಗಡೆ ಮಾಡಿ ಕೊಟ್ಟಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಏನೇನು ಬಿಡ್ಕಾಸು ಕೊಟ್ಟಿಲ್ಲ. ಮೆಟ್ರೋ ಶಾಂಕ್ಷನ್ ಆಗಿ ಅಪ್ರೂವ್ ಆಗಿ ಟೆಂಡ್ರಿಗೆ ಹೋಗಿದೆ. ಇವರಲ್ಲಿ ಮೆಟ್ರೋ ತರೋದು? ಕೇಂದ್ರದಲ್ಲಿ ಸರ್ಕಾರ ಯಾರಿರೋದು? BJP ಸರ್ಕಾರ, ನರೇಂದ್ರ ಮೋದಿಜಿಯವ್ರ ಸರ್ಕಾರ. ಅದರಿಂದ ಇವರು ಏನೇನು ಜನಗಳಿಗೆ ಭರವಸೆಗಳು ಕೊಟ್ಟಿದ್ದಾರೆ, ಸಂಪೂರ್ಣವಾಗಿ ಆ ಭರವಸೆಗಳು ಸಂಪೂರ್ಣವಾಗಿ ಇವರು ವಿತರಣೆ ಮಾಡೋದರಲ್ಲಿ ಸರ್ಕಾರ ವಿಫಲ ಆಗಿದೆ ಅಂತೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತೆ ಕೂಡ ಮಾಡಲಿ ಅಭಿವೃದ್ಧಿ, ಸರ್ಕಾರ ದುಡ್ಡು ಕೊಡಲಿ, ತಾಲೂಕು ಅಭಿವೃದ್ಧಿ ಮಾಡಲಿ, ನಾನೇನು ಅದಕ್ಕೆ ವಿರೋಧ ಇಲ್ಲ. ಇವರಂತೂ ನಾನು ಅಭಿವೃದ್ಧಿ ಮಾಡುವಾಗ ಭಾಳಷ್ಟು ವಿರೋಧ ಮಾಡಿದ್ದಾರೆ. ನಾವೇನು ವಿರೋಧ ಮಾಡಲ್ಲ. ತಾಲೂಕು ಅಭಿವೃದ್ಧಿ ಆಗಲಿ, ಸಾರ್ವಜನಿಕರಿಗೆ ಸರ್ಕಾರ ಕೊಡುವಂಥ ಸವಲತ್ತುಗಳು ಸಂಪೂರ್ಣವಾಗಿ ಮುಟ್ಟಲಿ. ಆದರೆ ಭರವಸೆಗಳಾಗೇ ಉಳ್ಕೊಳ್ಬಾರ್ದು. ಆ ಭರವಸೆಗಳು ಸಂಪೂರ್ಣವಾಗಿ ಈಡೇರಿಸಬೇಕು. ಅದೇ ಸರ್ಕಾರದ ಆಡಳಿತ. ಅದರಿಂದ ನಾನು ಹೇಳಲಿಕ್ಕೆ ಬಯಸ್ತೀನಿ, ಮುಂದೆ ಪಾರ್ಲಿಮೆಂಟ್ ಎಲೆಕ್ಷನ್ ಇದೆ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು 3 ಸಾರಿ ಮುಖ್ಯಮಂತ್ರಿಗಳಾಗಿ, 2 ಸಾರಿ ಪ್ರಧಾನಮಂತ್ರಿಗಳಾಗಿ, 3ನೇ ಸಾರಿ ಪ್ರಧಾನಮಂತ್ರಿಗಳಾಗುವಂಥ ಒಂದು ಅವಕಾಶ ಇಡೀ ವಿಶ್ವ ದೇಶದಲ್ಲೇ ಯಾರಿಗಾದರೂ ಅಂಥ ಅವಕಾಶ ಸಿಕ್ಕಿದೆ ಅಂದರೆ ಅದು ನರೇಂದ್ರ ಮೋದಿಜಿಯವ್ರಿಗೆ ಮಾತ್ರ ಸಿಕ್ಕಿದೆ. ಅಂಥ ಒಬ್ಬ ಪ್ರಧಾನಮಂತ್ರಿ ಇವತ್ತು ಈ ದೇಶಕ್ಕೆ ಅವಶ್ಯಕತೆ ಇದೆ. ಮತ್ತೆ ಕೂಡ ಈ ಚುನಾವಣೆಯಲ್ಲಿ 100ಕ್ಕೂ 100 ಜನರ ಆಶೀರ್ವಾದ ಇದೆ, ಅವರಿಗೆ ದೈವ ಬಲ ಇದೆ. ಎಲ್ಲ ಶಕ್ತಿಗಳಿಂದ ಮತ್ತೆ ಅವರು ಪ್ರಧಾನಮಂತ್ರಿಗಳಾಗಿ 3ನೇ ಬಾರಿ ಕೂಡ ಆಯ್ಕೆ ಆಗೋದರಲ್ಲಿ ಅನುಮಾನ ಇಲ್ಲ. ಎಲ್ಲ ಕೂಡ ಈಗಾಗಲೇ ಜನರ ನಾಡಿ ಮಿಡಿತ ನೋಡಿದಾಗ ಎಲ್ರಿಗೂ ಕೂಡ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರೇ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಅದು ಖಂಡಿತವಾಗಿ ಅವರು ಪ್ರಧಾನಮಂತ್ರಿ ಹಾಗೇ ಆಗ್ತಾರೆ. KC ವ್ಯಾಲ್ಯೂನಲ್ಲಿ ಕೋಲಾರಕ್ಕೆ ತಂದಾಗ ನಮಗೆ ನೀರು ಬಿಟ್ಟೇ ಇರಲಿಲ್ಲ. ಆವಾಗ ರೈತ ಸಂಘದವ್ರ ಪ್ರತಿಭಟನೆ ಮಾಡಿಸಿ ಇದೇ ಕೃಷ್ಣ ಬೈರೇಗೌಡ, ರಮೇಶ್ ಕುಮಾರು, ವೀರಪ್ಪ ಮೊಯ್ಲಿಯವರು ಮೀಟಿಂಗ್ ಮಾಡಿ ನಮಗೆ ತಾವರೆಕೆರೆಯಿಂದ ಹಿಡಿದು ಹೊಸಕೋಟೆ ಕೆರೆವರೆಗೂ 19 ಕೆರೆಗಳಿಗೆ ಬಿಡೋಂಗೆ ತೀರ್ಮಾನ ಮಾಡಿದ್ವಿ. ಅದರಲ್ಲಿ 4 ಕೆರೆ ಕೂಡ ನಾವು ತುಂಬಿಸಿದ್ವಿ. ನಮ್ಮ ಕಾಲದಲ್ಲಿ KC ವ್ಯಾಲ್ಯೂ ನೀರು ನಾವೇ ತಂದಿದ್ದು. ಆಮೇಲೆ ಹೊಸಕೋಟೆ ಕೆರೆಗೆ ಮೈನರ್ ಇರಿಗೇಷನ್ 2005ರಲ್ಲಿ ಹೊಸಕೋಟೆ ಕೆರೆಗೆ ನಾನು ನೀರು ತರದೇ ಹೋಗಿದ್ರೆ ಇವತ್ತು ಹೊಸಕೋಟೆ ನಗರಕ್ಕೆ ಕುಡಿಯೋಕ್ಕೆ ನೀರಿಲ್ಲ. ಆ ಕೆರೆಗೆ ನಾವೇ ತಂದಿದ್ದು. ಆವತ್ತು ಬಚ್ಚೇಗೌಡರು ಏನು ಹೇಳಿದ್ರು, MLA ಆಗಿದ್ದಾಗ ಬಂಗಾರಪ್ಪನವ್ರ ಪೀಠಲ್ಲಿ ಕೇಳೋಕೆ ಹೋಗಿದ್ದಕ್ಕೆ ಹೊಸಕೋಟೆ ನಗರದವರು, ಇಲ್ಲ ಅದು ಬೆಂಗಳೂರು ಒಳಚರಂಡಿ ನೀರು ಹೊಸಕೋಟೆ ಕೆರೆಗೆ ಬಂದರೆ ಅದೆಲ್ಲ ಉಚ್ಚೆ ನೀರು, ಸೊಳ್ಳೆಗಳು ಬಂದುಬಿಡ್ತವೆ, ಕಾಯಿಲೆಗಳು ಬರ್ತವೆ ಅಂತ ಇದೇ ಬಚ್ಚೇಗೌಡರು ಹೇಳಿದ್ರು. ಇದೇ ಬಚ್ಚೇಗೌಡರು ಹೇಳಿದ್ದಾರೆ ಅಂತ ಹೇಳಿದ್ರು ನಮಗೆಲ್ಲ ಲೀಡರ್ಗಳು. ನಾವು ತಂದು ಬಿಟ್ವಿ. ಈಗ ಆ ನೀರಾವ ಅಂದರೆ ಇವತ್ತು ಹೊಸಕೋಟೆಯಲ್ಲಿ 60,000 ಮತದಾರರಿಗೆ ಇವತ್ತು ಕುಡಿಯೋಕ್ಕೆ ನೀರಿಲ್ಲ. ನಾವು ಬಿಟ್ಟಿರೋದ್ರಿಂದ ಸಮರ್ಪಕವಾಗಿ ನೀರು ವಿತರಣೆ ಆಗ್ತಾಯಿದೆ. ಅಂಥದ್ದು ಯಾವುದಾದ್ರೂ ಒಂದು ಹೇಳಿ. ಇವರು BMTC ಬಸ್ ಸ್ಟ್ಯಾಂಡ್ ಕಟ್ಟಿದ್ವಿ, ಬಡವರು 315 ಎಕರೆ ಸೈಟ್ಗಳು ಕೊಟ್ಟಿವಿ, ಏತ ನೀರಾವರಿ ಯೋಜನೆ 39 ಕೆರೆಗಳಿಗೆ ತಂದಿವಿ. ಹೊಸಕೋಟೆ ಕೆರೆಗೆ ಮೈನರ್ ಇರಿಗೇಷನ್ನಿಂದ ಅದು 2005ರಲ್ಲಿ ತಂದ್ವಿ. BMTC ಬಸ್ ಸ್ಟ್ಯಾಂಡ್ ಕಟ್ಟಿದ್ವಿ. ತಾಲೂಕಿನ ಪ್ರತಿ ಗ್ರಾಮಗಳಿಗೆ ಕಾಂಕ್ರೀಟ್ ರಸ್ತೆ, ಟಾರ್ ರಸ್ತೆ, ಡ್ರೈನೇಜ್ಗಳು, ಕುಡಿಯೋ ನೀರುಗಳು, ಪ್ರತಿ ಊರಿಗೆ 4-5 ಬೋರ್ವೆಲ್ಗಳು ಕೊಟ್ಟಿದ್ದೀವಿ. ನಮ್ಮ ಕಾಲದಲ್ಲಿ ಕೊಟ್ಟು ಬೋರ್ವೆಲ್ಗಳು ಈಗಲೂ ನೀರು ಕುಡಿತಾ ಇದ್ದಾರೆ.
ಜನನ ಕೇಳ್ರಿ, ಅವರೇ ಹೇಳ್ತಾರೆ. ಯಾರೋ ಕೆಲವರೆಲ್ಲ ವಾಟ್ಸಪ್ಗಳಿಗೆ ಹಾಕಿದ್ದಾರೆ. ನಾವು ಹೇಳೋದಲ್ಲ, ಅವ್ರ ಪಾರ್ಟಿ ಲೀಡರ್ಗಳೇ ಹೇಳ್ತಾರೆ ಇವ್ರು ಮಾಡಿದ್ದೇನಿಲ್ಲ, ಬರೀ ಭಾಷಣಗಳು ಹೇಳ್ತಾವ್ರು ಅಷ್ಟೇ, ಮಾಡಿದ್ದೆಲ್ಲ MTB ನಾಗರಾಜು ಅಂತ. ಜನರ ಮನಸ್ಸಲ್ಲಿದೆ, ಜನರಿಗೆ ಗೊತ್ತಿದೆ. ಅದರ ಪ್ರತಿಫಲ ಏನು ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ರಾಜಕೀಯವಾಗಿ.